ಪೈಶಾಚಿಕ ಕೃತ್ಯ ಎಸಗಿದ ಭಯೋತ್ಪಾದಕರ ವಿರುದ್ಧ ಸಮರ ಸಾರಿದ್ದಾರೆ ಭಾರತೀಯ ಸೇನೆ. ರಾತ್ರೋರಾತ್ರಿ ಉಗ್ರರ ನೆಲೆಯನ್ನ ಉಡೀಸ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ನಮ್ಮನ್ನ ಕೆಣಕಿದವರಿಗೆ ಸುಮ್ಮನೆ ಬಿಡಲ್ಲ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಪೈಶಾಚಿಕ ಕೃತ್ಯ ಎಸಗಿ 30 ಜನರ ಮಾರಣ ಹೋಮ ರಕ್ತದೋಕುಳಿಯಾಡಿದ ಉಗ್ರರ ವಿರುದ್ಧ ಸಮರ ಸಾರಿದ್ದಾರೆ. ಅಮಾಯಕರ ಜೀವ ತೆಗೆದ ಉಗ್ರರ ವಿರುದ್ಧ ಪ್ರತೀಕಾರದ ಪಣ ತೊಟ್ಟಿದ್ದು ಭಾರತೀಯ ಸೇನೆಯ ದಿಟ್ಟ ಹೆಜ್ಜೆಯ ಉತ್ತರಕ್ಕೆ ಪಾಕ್ ವಿಲ್ಲ ವಿಲ್ಲ ಅಂತ ಒದ್ದಾಡ್ತಾ ಇದೆ. ಪ್ರವಾಸಿಗರನ್ನ ಬಲಿ ಪಡೆದ ಭಯೋತ್ಪಾದಕರ ಮನೆಗಳೀಗ ಛಿದ್ರ ಛಿದ್ರವಾಗಿದೆ. ಪೈಶಾಚಿಕ ಕೃತ್ಯವನ್ನ ಎಸಗಿದ ಭಯೋತ್ಪಾದಕರ ವಿರುದ್ಧ ಸಮರ ಸಾರೋದಕ್ಕೆ ಪಾಕಿಸ್ತಾನ ಉಗ್ರರಿಗೆ ಎಚ್ಚರಿಕೆಯನ್ನ ಹುಟ್ಟಿಸಿದೆ. ಭಾರತ ಎದೆಯಲ್ಲಿ ನಡುಕವನ್ನ ಹುಟ್ಟಿಸಿರೋದು. ಪಾಕಿಸ್ತಾನದ ಸಂಚು ಪಿತೂರಿಗಳೆಲ್ಲವನ್ನ ಮಟ್ಟ ಹಾಕೋದಿಕ್ಕೆ ಪಣ ತೊಟ್ಟಿದ್ದಾರೆ. ಪೈಶಾಚಿಕ ಕೃತ್ಯ ಎಸಗಿದ ಭಯೋತ್ಪಾದಕರ ವಿರುದ್ಧ ಸಮರ ಸಾರಿದ್ದಾರೆ ಭಾರತ ಸೇನೆ. ಶತಾಯ ಗತಾಯ ನೆಲ ಸಮ ಮಾಡ್ತೀವಿ, ಅಮಾಯಕರ ಜೀವ ತೆಗೆದ ಉಗ್ರರ ಅಂತ ಹೇಳಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಸೇನೆಯಿಂದ ನಡೆದಂತಹ ರಾಕೆಟ್ ದಾಳಿಯಿಂದ ರಾತ್ರೋರಾತ್ರಿ ಉಗ್ರ ಆಸಿಫ್ ಶೇಖ್ ಮನೆ ಸೇರಿದಂತೆ ಉಗ್ರರ ಮನೆಗಳು, ಅವ್ರು ನೆಲೆಸಿದ್ದಂತಹ ಮನೆಗಳೇ ಈಗ ಉಡೀಸಾಗಿ ಹೋಗಿದೆ. ಆಸಿಫ್ ಶೇಖ್ ಮನೆ ನೀವು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಅಮಾಯಕರ ರಕ್ತ ಕುಡಿದಂತಹ ನರಹಂತಕರು. ಸೊ ಅವರ ಮನೆಗಳನ್ನ ಉಡೀಸ್ ಮಾಡೋದಕ್ಕೆ ಪಣ ತೊಟ್ಟು ನಿಂತಿದ್ದು ನಮ್ಮ ಸೇನೆ ದಿಟ್ಟ ಉತ್ತರವನ್ನ ಕೊಡ್ತಾ ಇದೆ. ಭಾರತೀಯ ಸೇನೆಯ ದಿಟ್ಟ ಉತ್ತರ ನೀವು ನೋಡ್ಬೋದು. ಕೆಣಕುದವ್ರಿಗೆ ಸುಮ್ಮನೆ ಬಿಡಲ್ಲ ಅನ್ನೋದಕ್ಕೆ 23ನೇ ತಾರೀಕು ದಾಳಿ ಮಾಡ್ತಾರೆ. 23ನೇ ತಾರೀಕಿಂದಲೇ ಎಲ್ಲ ರಕ್ಷಣಾ ಕಾರ್ಯ ಜೊತೆಗೆ ಕಾಕಿ ಪ್ರತಿಯೊಂದು ಕೂಡ ಅಲರ್ಟ್ ಆಗುತ್ತೆ. ಸೈನಿಕರು ಅಲರ್ಟ್ ಆಗ್ತಾರೆ. ಸೊ ಇದೀಗ ಪಾಕಿಸ್ತಾನದ ಸೇನೆ ಲಷ್ಕರ್ ಉಗ್ರ ಆದಿಲ್ ಆಸಿಫ್ ಶೇಖ್ ನಿವಾಸ ಧ್ವಂಸ ಮಾಡಿದ್ದಾರೆ. ಅನಂತನಾಗದ ಬಿಜ್ ಬೆಹರಾದಲ್ಲಿರುವಂತಹ ನಿವಾಸ ಪಾಕಿಸ್ತಾನಿ ಹೆಡೆಮುರಿ ಕಟ್ಟುವುದಕ್ಕೆ ಇಂಡಿಯನ್ ಆರ್ಮಿ ತೊಡೆ ತಟ್ಟಿದ್ದು ಉಗ್ರ ಆಸಿಫ್ ಶೇಖ್ ಮನೆನೇ ಶೇಕ್ ಆಗಿದೆ, ಉಡೀಸಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ನೀವು ಮನೆಯನ್ನ. ಯಾವ ರೀತಿ ಪ್ರತ್ಯುತ್ತರ ನಮ್ಮ ಭಾರತೀಯ ಸೇನೆಯಿಂದ ಮುಟ್ನೋಡ್ಕೊಳ್ಳೋ ತರ ಕೊಟ್ಟಿದೆ ಅಂತ ಹೇಳಿ. ಇನ್ನೊಂದು ಕಡೆ ರಾಕೆಟ್ ದಾಳಿಯ ವಿಜುವಲ್ಸ್ ಅನ್ನ ನೀವು ನೋಡಬಹುದು ಟಿವಿ ಸ್ಕ್ರೀನ್ ಮೇಲೆ. ರಾಕೆಟ್ ದಾಳಿಯನ್ನ ನಡೆಸಿದ್ದಾರೆ. ನಮ್ಮವರನ್ನ ಜೀವ ತಗೊಂಡ್ರೆ ಅಥವಾ ಮುಟ್ಟಿದ್ರೆ ಕೆಣಕಿದ್ರೆ ಏನಾಗುತ್ತೆ ಅಂತ ಈ ಪಾಕಿಸ್ತಾನಿಗಳಿಗೆ, ಈ ಭಯೋತ್ಪಾದಕರಿಗೆ ಅವರ ಎದೆಯಲ್ಲಿ ನಡುಕ ಹುಟ್ಟಿಸೋ ಕೆಲಸ ಇಂಡಿಯನ್ ಆರ್ಮಿ ಮಾಡಿದೆ. ಆಸಿಫ್ ಶೇಖ್ ಮನೆ ಕೂಡ ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಛಿದ್ರ ಮಾಡಿ ಹಾಕಿದ್ದಾರೆ ಅಂತ ಹೇಳಿ. ಇಂಡಿಯನ್ ಆರ್ಮಿಗೆ ಯಾವುದೇ ಭಯ ಇಲ್ಲ. ಯಾಕಂದ್ರೆ ನಿರಂತರವಾಗಿ ಭೂಲೋಕದ ಸ್ವರ್ಗದಂತಿದ್ದ ಕಾಶ್ಮೀರ, ಅದರಲ್ಲೂ ಪೆಹಲ್ಗಾಮ್ ನಿರಂತರವಾಗಿ ಭೇಟಿ ಕೊಡ್ತಿದ್ದಂಥ ಪ್ರವಾಸಿಗರಿಗೆ ಭಯ ಹುಟ್ಟಿಸಿ ಇನ್ನೆಂದೂ ಆ ಕಡೆ ನಾವು ತಲೆನೇ ಹಾಕಬಾರ್ದು ಅಂತ ಹೇಳಿ ಡಿಸೈಡ್ ಆಗಿದ್ದಾರೆ. ಯಾರೂ ಕೂಡ ಆ ಕಡೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಭೂಲೋಕದ ಸ್ವರ್ಗದಂತಿದ್ದ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಲೇ ಕರೆಸ್ಕೊಳ್ತಾ ಇದ್ದಂತಹ ಪ್ಲೇಸ್ ಅದು. ದಟ್ಟ ಕಾಡು, ಅರಣ್ಯ, ಬೆಟ್ಟ, ಗುಡ್ಡ, ಹಿಮ ಏನಿಲ್ಲ ಹೇಳಿ ಅಲ್ಲಿ. ಹಿಮದಿಂದ ಕೂಡಿದೆ, ದಟ್ಟ ಕಾಡಿನಿಂದ, ಹಸಿರಿನಿಂದ, ಶುದ್ಧ ಗಾಳಿ. ಒಂದು ರೀತಿ ಭೂಮಿ ಮೇಲಿನ ಸ್ವರ್ಗ ಅಂತಲೇ ಅದಕ್ಕೆ ಅದನ್ನ ಕರೆಯೋದು. ಸೊ ಅಂತ ಸ್ವರ್ಗದಲ್ಲಿ ನರಕ ತೋರಿಸಿದ್ರು ಪ್ರವಾಸಿಗರಿಗೆ. ಸೊ ಆಸಿಫ್ ಶೇಖ್ ಮನೆಯನ್ನ ನೀವು ನೋಡ್ತಾ ಇದ್ರ ಫುಲ್ ಶೇಕ್ ಆಗೋಗಿದೆ ಮನೆನೆ. ಆ ರೀತಿ ಸೇನೆ ತಕ್ಕ ಉತ್ತರವನ್ನ ಕೊಟ್ಟಿದೆ. ಪೀಸ್ ಆಗಿ ಹೋಗಿದೆ. ಅದ್ರ ಜೊತೆ ಅವರು ಪೀಸ್ ಆಗಿ ಹೋಗಿದ್ರೆ ಇನ್ನೂ ಸಮಾಧಾನ ಆಗಿರ್ತಾ ಇತ್ತು. ಬಟ್ ತಕ್ಕ ಉತ್ತರ ಅಂತೂ ಕೊಡ್ತಾರೆ ಇಂಡಿಯನ್ ಆರ್ಮಿಯಿಂದ.
ಪಾಕಿಸ್ತಾನದ ಎಡೆಮುರಿ ಕಟ್ಟೋದಕ್ಕೆ ಪಣ ತೊಟ್ಟಿದ ಇಂಡಿಯನ್ ಆರ್ಮಿ ಭಯೋತ್ಪಾದನೆ ವಿರುದ್ಧ ಕಟ್ಟುನಿಟ್ಟಿನ ನಿಲುವನ್ನ ತೆಗೆದುಕೊಳ್ತಾ ಇದ್ದಾರೆ. ಯಾರಾದರೂ ಭಯೋತ್ಪಾದಕರಿಗೆ ಹೆಲ್ಪ್ ಮಾಡಿದ್ರೆ ಅವ್ರ ಮೇಲೆ ಕಠಿಣ ಶಿಕ್ಷೆಯನ್ನ ವಿಧಿಸೋದಾಗಿ ಆದೇಶ ಕೊಟ್ಟಿದ್ದು, ಭಾರತೀಯ ಸಾವಿನ ರೂವಾರಿಯಾದಂತಹ ಆಸಿಫ್ ಮನೆ ಸಂಪೂರ್ಣವಾಗಿ ಮಟ್ಟಾಶ್ ಆಗಿದೆ. ಭಯೋತ್ಪಾದಕರಿಗೆ ಸಹಾಯ ಮಾಡೋರ್ಗೂ ಕೂಡ ಕಠಿಣ ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ಅಧಿಕಾರಿಗಳಿಗೆ ಎಚ್ಚರಿಕೆಯ ಗಂಟೆಯನ್ನ ಕೊಟ್ಟಿರುವುದು. ಭಯೋತ್ಪಾದನೆ ವಿರುದ್ಧ ಭಾರತ ಕಟ್ಟುನಿಟ್ಟಿನ ನಿಲುವನ್ನ ಕೈಗೊಳ್ಳುತ್ತಾರೆ. ಲಷ್ಕರ್ ಎ ತೊಯ್ಬಾ ಉಗ್ರ ಆಸಿಫ್ ಶೇಖ್, ಆತನ ಫೋಟೋ ಗಮನಿಸಬಹುದು. ಈತನೇ ಆಸಿಫ್ ಶೇಖ್. ಮೊನ್ನೆ ನಡೆದಂತಹ ಭಾರತೀಯರ 30 ಜನರ ರಕ್ತ ದೋಕುಳಿಯನ್ನು ನಡೆಸಿದ್ರು ಈ ಪಾಪಿಗಳು. ಅವರ ಮನೆ ಈಗ ಉಡಿಸಾಗಿದೆ. ಆಸಿಫ್ ಶೇಖ್ ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯಲ್ಲಿ ಗುರುತಿಸಿಕೊಂಡಂತಹ ಭಯೋತ್ಪಾದಕ ಅನ್ನೋದು ಗೊತ್ತಾಗಿದೆ. ಆತನ ಮನೆ ಮೇಲೆ ದಾಳಿ ಮಾಡಿ ಧ್ವಂಸ ಮಾಡಲಾಗಿದೆ. 30 ಜನರ ರಕ್ತ ಹೀರಿದಂತಹ ರಕ್ತ ಪಿಪಾಸುವಿನ ಮನೆ ಪೀಸ್ ಪೀಸ್ ಆಗಿದೆ. ಅನಂತನಾಗ್ನ ಬೆಹರಾದಲ್ಲಿ ಈ ಉಗ್ರ ಆಸಿಫ್ ಶೇಖ್ ಆತನ ನಿವಾಸ ಇದೆ. ಸೊ ಅದರ ನಿವಾಸ ಗುಂಡಿನ ಮಳೆಗೈದು ಬೀಸ್ ಮಾಡಿ ಹಾಕಿದ್ದಾರೆ. ಸೊ ಇಷ್ಟಕ್ಕೆ ನಿಲ್ಲಲ್ಲ, ತಕ್ಕ ಪ್ರತ್ಯುತ್ತರ ಖಂಡಿತ ಸೇನೆ ಕೊಟ್ಟೇ ಕೊಡತ್ತೆ. ಅಮಾಯಕರು ಏನೋ ಅರಿಯದೆ ಅಲ್ಲೆಲ್ಲೋ ಟ್ರಿಪ್ಪಿಗೆ ಬರಬೇಕು, ನೋಡಬೇಕು ಅಂತ ಹೇಳಿ ಆ ಪ್ರಕೃತಿಯ ಸೌಂದರ್ಯವನ್ನು ಸವಿತಾ ಇದ್ರು. ಅವ್ರ್ಯಾರು ನಿಮ್ಮ ತಂಟೆಗೆ ಬಂದಿರಲಿಲ್ಲ. ಸೊ ಅಂಥವ್ರಿಗೆ ಖುಷಿಯಾಗಿ ಬಂದವ್ರಿಗೆ ಕಣ್ಣೀರು ಹಾಕೊಂಡು ಹೋಗೋ ಥರ ಮಾಡಿ, ಜೀವಂತವಾಗಿ ಬಂದವ್ರನ್ನ ಶವವಾಗಿ ಕಳಿಸಿ ಉಗ್ರ ಅಟ್ಟಹಾಸವನ್ನ ಮೆರೆದಿದ್ರು. ಇದೀಗ ಅವರ ಮನೆ ಉಡೀಸ್ ಮಾಡಿ ಒಂದು ಹೆಜ್ಜೆ ನಾವು ಮುಂದೆ ಹೋಗ್ತಾ ಇದ್ದೀವಿ ಅಂತ ಇಂಡಿಯನ್ ಆರ್ಮಿ ಪ್ರೂವ್ ಮಾಡ್ಕೊಂಡಿದೆ. ದೃಶ್ಯದಲ್ಲಿ ಗಮನಿಸಬಹುದು ಯಾವ ರೀತಿ ಪೀಸ್ ಪೀಸ್ ಆಗಿ ಹೋಗಿದೆ ಈ ಮನೆ ಅಂತ ಹೇಳಿ. ಇಷ್ಟಕ್ಕೆ ಸುಮ್ಮನಿರಲ್ಲ ಇಂಡಿಯನ್ ಆರ್ಮಿ. ಇನ್ನು ತಕ್ಕ ಪ್ರತ್ಯುತ್ತರ ಈ ಸೇಡನ್ನ ತೀರಿಸ್ಕೊಳ್ಳುತ್ತೆ. ಆಸಿಫ್ ಮನೆ ದಾಳಿಯನ್ನ ನಡೆಸಿ ಛಿದ್ರ ಛಿದ್ರ ಮಾಡಲಾಗಿದೆ ಇಡೀ ಮನೆಯನ್ನು.